ಅಲ್ರ ರಾಜ್ಯ ಒಕ್ಕಲಿಗರ ಸಂಘದ ಎಂಪ್ಲಾಯಿಗಳನ್ನ ಕರ್ಸ್ಕೊಂಡು ರಾಜ್ಯದ ಒಕ್ಕಲಿಗರಂತ ಮೀಟಿಂಗ್ ಮಾಡ್ತಿರಲ್ಲ. ಅಂದ್ರೆ ಇಲ್ಲಿ ಒಕ್ಕಲಿಗರಲ್ಲಿ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ರಾಜ್ಯ ಒಕ್ಕಲಿಗರ ಸಂಘ ಆಗಿರ್ಬೋದು ಅಥವಾ ನಮ್ಮ ಮಠ ಏನಿದೆ ಮತ್ತೆ ಬಾಲಗಂಗಾ ಸ್ವಾಮೀಜಿ ಮಠ ಏನಿದೆ ಅಥವಾ ಎಜುಕೇಶನ್ ಟ್ರಸ್ಟ್ ಏನಿದೆ, ಸೊ ಇವೆರಡು ಕೂಡ ಸಮುದಾಯದ ಕಾಂಟ್ರಿಬ್ಯೂಷನ್ಸ್ ಇಂದ ಬೆಳೆದಂತವು. ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ಇಷ್ಟೆಲ್ಲ ಇನ್ಸ್ಟಿಟ್ಯೂಟ್ ಮಾಡಿದಿರಲ್ಲ, ಓಟ್ಗಳು ಹಾಕ್ಸ್ಕೊಂಡು ರಾಜ್ಯ ಒಕ್ಕಲಿಗರ ಸಂಘ ನಡೆಸ್ತೀರಾ, ಇನ್ಸ್ಟಿಟ್ಯೂಟ್ಗಳು ನಡೆಸ್ತೀರಾ, ಅಲ್ಲಿ ಎಂಪ್ಲಾಯಿಗಳು ಇರ್ತಿದ್ರಲ್ಲ. ನಾವು ಅಧ್ಯಕ್ಷ ಕೆಂಚೇಗೌಡರು ನಾನು ಕೂಡ ಬೀಯಿಂಗ್ ಎ ಮೆಂಬರ್, ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ತೀನಿ. ಅಲ್ಲ, ನೀವು ಈ ಸಮುದಾಯಗಳಿಗೆ ಏನೋ ಅನ್ಯಾಯ ಆಗಿದೆ ಅಂತ ರಾಜ್ಯದ ಎಲ್ಲಾ ಈ ಒಕ್ಕಲಿಗರ ರೈತರ ಮಕ್ಕಳು ನನಗೆ ಫೋನ್ ಮಾಡ್ತಾರೆ, ನಾನು ನಿಮ್ ನಂಬರ್ ಕೊಡ್ತಾ ಇದ್ದೀನಿ ಅಧ್ಯಕ್ಷರೇ, ಆಮೇಲೆ ಸೆಕ್ರೆಟರಿ ನಂಬರ್ ಕೊಡ್ತಾರೆ, ನೀವೇನು ಫೋನೇ ಎತ್ತಲ್ಲಂತೆ. ಇಲ್ಲಿ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇವಾಗ ಈ ರಿಸರ್ವೇಶನ್ ವಿಚಾರವಾಗಿ ಆ 4% ನಿಮಗೆ ಗೊತ್ತಿದೆ, ಬೆಂಗಳೂರಲ್ಲಿರೋ ರೈತರಿಗೆಲ್ಲ ಕೆಂಪೇಗೌಡರು ರೈತರಾಗಿದ್ದು ಅವ್ರ ಜಮೀನುಗಳನ್ನ ಕಿತ್ಕೊಂಡು ಲೇಔಟ್ಗಳು ಮಾಡಿ ಅಪಾರ್ಟ್ಮೆಂಟ್ಗಳು ಕಟ್ಟಿ ಪರಿಫರಲ್ ಲಿಂಗ್ ಅಂತೆ, ಏರ್ಪೋರ್ಟ್ ಅಂತೆ, ಸೆಕೆಂಡ್ ಏರ್ಪೋರ್ಟ್ ಅಂತೆ, ಸಮುದಾಯ ಬಡಾವಣೆಗಳು ಮಾಡಿ ಎಲ್ಲ ನಾಶ ಮಾಡಿ ಇಟ್ಟಿದ್ದಾರೆ. ಟೀ ಕುಡಿಯಕ್ಕೆ ಒದ್ದಾಡ್ತಾವ್ರೆ. ಬರೀ ಯಾರೋ ಒಂದು 5% ಒಕ್ಕಲಿಗರು ಶ್ರೀಮಂತರಾಗಿದ್ರೆ, ಡಿ ಕೆ ಶಿವಕುಮಾರ್ ಅಂತವರು, ಕುಮಾರಸ್ವಾಮಿ ಅಂತವರು, ಅಶೋಕ್ ನಂತವರು, XYZ ಅವ್ರುಗಳಂತವ್ರು ಶ್ರೀಮಂತರಾಗಿದ್ದಾರೆ. ಮತ್ತೆ ಅವ್ರು ಆ ಒಕ್ಕಲಿಗರ ಸಂಘದಲ್ಲಿ ಮೆಂಬರ್ಗಳಾಗಿರೋರು ಶ್ರೀಮಂತರಾಗಿದ್ದಾರೆ. ಯಾಕಂದ್ರೆ ಚುನಾವಣೆಗೆ ದುಡ್ಡು ಹಾಕಿ ಖರ್ಚು ಮಾಡಿ ಬಂದು ಗೆದ್ದು ನಿಂತ್ಕೊಂಡು ಅವ್ರೇನು ಮಾಡ್ತಾ ಇಲ್ಲ ಅನ್ನೋದು ಎಲ್ಲಾ ರೈತರು ಹೇಳ್ತಾ ಇದ್ದಾರೆ. ಐ ಆಮ್ ನಾಟ್, ನಾನು ಪರ್ಟಿಕ್ಯುಲರ್ ಆಗಿ ಏನಕ್ಕೆ ಈ ವಿಚಾರ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ರಾಜ್ಯ ಒಕ್ಕಲಿಗರ ಸಂಘ ಸಮುದಾಯಕ್ಕೆ ಕೆಲಸ ಮಾಡಬೇಕು. ಬಾಲಗಂಗಾ ಸ್ವಾಮೀಜಿ ಮಠ ಏನಿದೆ, ಮಠನೂ ಸಹ ಸಮುದಾಯಕ್ಕೆ ಕೆಲಸ ಮಾಡಬೇಕು. ಬಟ್ ಮಠದ ವಿಚಾರ ಬಂದಾಗ ನಮ್ಮದು ಸಮುದಾಯಕ್ಕೂ ಮಾಡ್ಲಿ, ಬೇರೆ ಸಮುದಾಯಕ್ಕೆ ಮಾಡ್ಲಿ, ನಮ್ಮ ಕುವೆಂಪು ಅವರ ವಿಚಾರ, ಜೈ ಭಾರತ ಜನನೀಯ ತನುಜಾತೆ, ಜೈ ಹೇ ಕರ್ನಾಟಕ ಮಾತೆ, ಸರ್ವ ಜನಾಂಗದ ಶಾಂತಿಯ ತೋಟ, ನಮ್ಮ ಮಠ ಎಲ್ಲಾ ಸಮುದಾಯರಿಗೂ ಆಗ್ಬೇಕು ಅನ್ನೋದು ನನ್ನ ಒಂದು ಪ್ರಾರ್ಥನೆ. ಅದನ್ನ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಗಳು ಅದನ್ನ ಮಾಡ್ತಾ ಇದ್ದಾರೆ ಅಂತ ನಂಬಿಕೆ ಇದೆ. ಸ್ವಾಮಿಗಳ ಮೇಲೆ ನನಗೆ ತುಂಬಾ ಅಪಾರ ಗೌರವ ಇದೆ. ಅವರ ಐಡಿಯಾಸ್ಗಳು IIT ನಲ್ಲಿ ಓದಂತ ಸ್ವಾಮೀಜಿಗಳು, ಅವರ ಕ್ವಾಲಿಟಿ ಆಫ್ ಥಿಂಕಿಂಗ್ ಇದೆಯಲ್ಲ, ಇಟ್ಸ್ ಟೋಟಲಿ ಡಿಫರೆಂಟ್. ಏನೇ ಹೇಳಿ ಬೇರೆಯವ್ರು ಏನೇ ಹೇಳಿ, ಬಟ್ ವೆನ್ ಇಟ್ ಕಮ್ಸ್ ಟು ಇಂಪ್ಲಿಮೆಂಟೇಷನ್, ಐ ರಿಯಲಿ ವಿ ಆಲ್ವೇಸ್ ಸರೆಂಡರ್ ಬಿಫೋರ್ ದ ಪಾಂಟಿಫ್ ಅಂಡ್ ಫಾರ್ ಇಸ್ ಐಡಿಯಾಲಜೀಸ್, ಐಡಿಯಾಲಜಿಕಲ್ ಥಿಂಕಿಂಗ್. ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿ ಅವರ ಚಿಂತನೆಗಳೇನಿದೆ ನನಗೆ ತುಂಬಾ ಇಷ್ಟ. ಅವರ ಮಾತುಗಳು, ಅವರ ಒಂದು ಸಮಾಧಾನ ಇರಬಹುದು. ಇವತ್ತಿನ ರಾಜಕೀಯದಲ್ಲಿ ಅವ್ರು ಯಾರಿಗೂ ಅಡ್ವೈಸ್ ಮಾಡ್ಲಿಕ್ಕೆ ಆಗಲ್ಲ, ಅವ್ರ ಮಾತು ಕೇಳ್ತಾರೋ ಬಿಡ್ತಾರೋ ಬೇರೆ ಪ್ರಶ್ನೆ. ಬಟ್ ಈಸ್ ಎ ಹಿಮಾಲಯ, ಒಂದು ಹಿಮಾಲಯ ಬೆಟ್ಟ ಇದ್ದಂಗೆ ನಮಗೆ ನಮ್ಮ ಈ ಒಂದು ಸಮುದಾಯಕ್ಕೆ. ಯಾಕಂದ್ರೆ ಈ ಸಮುದಾಯಕ್ಕೆ ಸಾಕಷ್ಟು ಜನ ಡಿಪೆಂಡೆಂಟ್ ಇದ್ದಾರೆ, ಅವ್ರಗಳಿಗೆಲ್ಲ ಒಳ್ಳೇದಾಗ್ಲಿ ಅಂತ ನಾನು ಬಾಲಗಂಗಾಧರ ಮಠದ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಗಳಲ್ಲಿ ನನ್ನ ವಿನಂತಿ ಏನಂತಂದ್ರೆ, ದಯಮಾಡಿ ಒಕ್ಕಲಿಗರ ಸಂಘ ಏನಿದೆ ಇದನ್ನ ಶ್ರೀಮಂತ ಒಕ್ಕಲಿಗರು ಎಲೆಕ್ಷನ್ಗೆ ಎಲೆಕ್ಷನ್ ನಲ್ಲಿ ಒಂದಷ್ಟು ಕಾಸುಗಳನ್ನ ಖರ್ಚು ಮಾಡ್ಕೊಂಡು ಅವ್ರವ್ರ ತೀಟೆ ತೀರ್ಸ್ಕೊಳಕ್ಕೆ ಇಲ್ಲಿ ಒಕ್ಕಲಿಗರ ಸಂಘದಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರುಗಳಾಗಿ, ಮೆಂಬರ್ಗಳಾಗಿ, ಡೈರೆಕ್ಟರ್ ಆಗಿ ಗೆಲ್ತಾರೆ. ಇನ್ನು ಮುಂದೆ ಆದ್ರೂ ಒಕ್ಕಲಿಗರ ಸಂಘದ ಇನ್ಸ್ಟಿಟ್ಯೂಟ್ಗಳಲ್ಲಿ 50% ಒಕ್ಕಲಿಗರ ಸಮುದಾಯದ ವಿದ್ಯಾರ್ಥಿಗಳಿಗೆ, ಮೆರಿಟ್ ಇರುವಂತವ್ರಿಗೆ, ಚೆನ್ನಾಗಿ ಓದಂತವ್ರಿಗೆ 50% ಮೀಸಲಾಗಿಡಬೇಕು ಅನ್ನೋದು ನನ್ನ ಒಂದು ವಾದ. ಅಕಸ್ಮಾತ್ ನೆಕ್ಸ್ಟ್ ಟೈಮ್ ರಾಜ್ಯ ಒಕ್ಕಲಿಗರ ಸಂಘಕ್ಕೆ ನಾನೇನಾದ್ರೂ ನಿಂತ್ಕೊಂಡು ಗೆದ್ರೆ ಖಂಡಿತವಾಗಿ ಇದನ್ನ ಮಾಡಿಸ್ತೀನಿ. ಯಾಕಂತಂದ್ರೆ ಅಲ್ಲಿ ಕಾಸು ಕೊಟ್ಟು ಓದಂಗಿರೋ ರಾಜ್ಯ ಒಕ್ಕಲಿಗರ ಸಂಘ ಏನಕ್ಕೆ ಬೇಕು? ಈಗ ರಾಜ್ಯ ಒಕ್ಕಲಿಗರ ಸಂಘ ಕಟ್ಟಿರೋದು ಸಮುದಾಯದ ಉದ್ಧಾರಕ್ಕಾಗಿ. ಈಗ ನೀವು ಉದ್ಧಾರ ಮಾಡಬೇಕಂದ್ರೆ ಇಷ್ಟು ದಿನ ಬೆಳ್ಕೊಂಬಂದ್ರೆ ಇನ್ಸ್ಟಿಟ್ಯೂಟ್ಗಳು ಬೆಳೆಸಿದಾರೆ, ದೊಡ್ಡ ಮಟ್ಟಕ್ಕೆ ರಾಜ್ಯ ಒಕ್ಕಲಿಗರ ಸಂಘ ಬೆಳ್ಕೊಂಡು ಹೋಗಿದೆ. ಕಿಮ್ಸ್ ಅದು ಇದು ಎಲ್ಲ ಇದೆ, ಇಂಜಿನಿಯರಿಂಗ್, ಮೆಡಿಕಲ್, ಡೆಂಟಲ್ ಎಲ್ಲ ಇದೆ. ಈಗ ನಾನ್ ಕೇಳೋದೇನು ಅಂತಂದ್ರೆ, ನಾವೇನಾದ್ರೂ ಮುಂದಿನ 2026 ಏನೋ ಡಿಸೆಂಬರ್ಗೇನೋ ಇದೆ, ಖಂಡಿತವಾಗಿ ನಾನು ಎಲೆಕ್ಷನ್ ನಿಂತ್ಕೊಬೇಕು ಅಂತಿದ್ದೀನಿ, ನಿಲ್ಲಿಸ್ತೀನಿ ಒಂದಷ್ಟು ಜನನ. ಯಾಕಂತಂದ್ರೆ ರಾಜ್ಯ ಒಕ್ಕಲಿಗರ ಸಂಘ ಬರೀ ಶ್ರೀಮಂತ ಒಕ್ಕಲಿಗರ ಕೈಯಲ್ಲಿದೆ. ಆ ಒಕ್ಕಲಿಗರ ಕೈಯಿಂದ ತೆಗೆದು ರಾಜ್ಯದ ಬಡ ಒಕ್ಕಲಿಗರಿಗೆ, ಮತ್ತೆ ಸಮುದಾಯದ ಒಕ್ಕಲಿಗರಿಗೆ, ಮತ್ತೆ ರೈತರಿಗೆ, ಮತ್ತೆ ಏನೋ ಓದಿ ನಮ್ಮ ಮಕ್ಕಳು ಡಾಕ್ಟರ್ ಆಗ್ಬೇಕು, ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗ್ತಾರೆ, ರೈತರ ಮಕ್ಕಳು ಡಾಕ್ಟರ್ ಆಗಬೇಕು, ರೈತರ ಮಕ್ಕಳು ಲಾಯರ್ಗಳಾಗಬೇಕು, ರೈತರ ಮಕ್ಕಳು ಇಂಜಿನಿಯರ್, ರೈತರ ಮಕ್ಕಳು ಡೆಂಟಿಸ್ಟ್ಗಳಾಗಬೇಕು. ಅದು ಸಮುದಾಯ, ನಮ್ಮ ಈ ಒಕ್ಕಲಿಗರ ಸಮುದಾಯದ. ಸೊ ಇದನ್ನ ರಾಜ್ಯ ಒಕ್ಕಲಿಗರ ಸಂಘ ಮಾಡ್ತಾ ಇಲ್ಲ. ಹಂಗಾಗಿ ನಾನು ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿ ಕೇಳೋದೇನಂತ 50% ರಾಜ್ಯ ಒಕ್ಕಲಿಗರ ಸಂಘದ ಇನ್ಸ್ಟಿಟ್ಯೂಟ್ಗಳ ಸೀಟ್ಗಳನ್ನ ಬಡ ಸಮುದಾಯದ ಮಕ್ಕಳಿಗೆ ಮೀಸಲಾಗಿಡಬೇಕು ಅನ್ನೋದು ನನ್ನ ಒಂದು ವಾದ. ಅದನ್ನ ಮಾಡಿಸಬೇಕು ಅನ್ನೋದು ನನ್ನ ಒಂದು ಇಚ್ಛೆ. ಯಾಕೆ ಅಂತಂದ್ರೆ ಎಲ್ಲರ ಕೈಲೂ ಹಣ ಕೊಟ್ಟು ಡಾಕ್ಟರ್ ಆಗಲ್ಲ, ಎಲ್ಲರ ಕೈಲೂ ಡೆಂಟಿಸ್ಟ್ ಆಗಕ್ಕಾಗಲ್ಲ, ಎಲ್ಲರ ಕೈಲೂ ಇಂಜಿನಿಯರ್ ಆಗಲ್ಲ, ಎಲ್ಲರ ಕೈಲೂ ಲಾಯರು ಆಗಕ್ಕಾಗಲ್ಲ. ಸೊ ಬಡ ಸಮುದಾಯದ ವ್ಯಕ್ತಿಗಳ ರಾಜ್ಯ ಒಕ್ಕಲಿಗರ ಸಂಘ ಒಂದು ಐ ಥಿಂಕ್ ಕಾಮಧೇನು ಆಗಲಿ ಅನ್ನೋದು ನಂದು ಇಷ್ಟ. ಇಷ್ಟು ದಿನ ಬರೀ ಕಮರ್ಷಿಯಲ್ ಇತ್ತು ರಾಜ್ಯ ಒಕ್ಕಲಿಗರ ಸಂಘ. 2026ಕ್ಕೆ ಚುನಾವಣೆಗಳಿದೆ, ಖಂಡಿತವಾಗಿ ಅಲ್ಲಿ ಅಧಿಕಾರ ಬದಲಾವಣೆ ಆಗುತ್ತೆ. ಸೆಕ್ರೆಟರಿ ಮತ್ತೆ ಇಲ್ಲ, ನಮ್ಮಂತವ್ರೇನಾದ್ರೂ ರಾಜ್ಯ ಒಕ್ಕಲಿಗರ ಸಂಘಕ್ಕೆ ಗೆದ್ದರೆ ಅಲ್ಲಿ ಬೆಂಡಂದು ಎತ್ತೀವಿ. ಅಲ್ಲಿ ದುರಾಂಕಾರಿಗಳು ಬೆಜ್ಜಾನ್ ಜನ ಇದ್ದಾರೆ, ದುಡ್ಡುಗಳು ಹಾಕಿ ಮಾಡಿಕೊಂಡು ಬರೀ ಅವ್ರವ್ರ ಕೆಲಸ ಮಾಡ್ತಾರೆ. ಮತ್ತೆ ಇನ್ನು ನೀವು ಹಂಗ ಮಾಡಂಗಿದ್ರೆ ರಾಜ್ಯ ಒಕ್ಕಲಿಗರ ಸಂಘ ಮತ್ತೆ ಸಮುದಾಯಕ್ಕೆ ಏನ್ ಮಾಡ್ತಾ ಇದೆ?
5% ರಾಜ್ಯ ಒಕ್ಕಲಿಗರು, ಶ್ರೀಮಂತ ಒಕ್ಕಲಿಗರು, ಬಲಾಢ್ಯ ಒಕ್ಕಲಿಗರು ಅಲ್ಲಿ ಎಲೆಕ್ಷನ್ ನಿಂತ್ಕೊಂಡು ಅಲ್ಲಿ ಅಧಿಕಾರ ಇಟ್ಕೊಂಡು 95% ಕೈ ವೋಟ್ ಹಾಕ್ಸ್ಕೊಂಡು ಮತ್ತೆ ಅವರಿಗೆ ಸೀಟ್ಗಳನ್ನ ಮಾರ್ಕೊಂಡು ಏನು ನೀವು ಫ್ರೀಯಾಗಿ ಕೊಡಲ್ಲ ಅಂದ್ಮೇಲೆ ಮತ್ತೆ ರಾಜ್ಯ ಒಕ್ಕಲಿಗರ ಸಂಘ ಸಮುದಾಯಕ್ಕೆ ಏನ್ ಮಾಡ್ತಾ ಐತೆ? ಮೊನ್ನೆ ನೋಡಿದ್ರೆ ಅಧ್ಯಕ್ಷರೇ, ಈಗ ನೀವು ಒಕ್ಕಲಿಗರ ಸಂಘದ ಮೀಟಿಂಗ್ ಅನ್ನ ಕರೀಬೇಕು, ನನಗೂ ಕೂಡ ಬಂದಿಲ್ಲ. ನಾನು ಕೂಡ 10,000 ಕೊಟ್ಟು ಮೆಂಬರ್ ಆಗಿದ್ದೀನಿ. ಯಾಕೆ ನನಗೆ ಇನ್ವಿಟೇಷನ್ ಕೊಟ್ಟಿಲ್ಲ? ಆಮೇಲೆ ನೀವು ಅಲ್ಲಿ ಏನೋ ರಾಜ್ಯ ಒಕ್ಕಲಿಗರ ಸಂಘ ಎಂಪ್ಲಾಯ್ಗಳನ್ನ ಕರ್ಕೊಂಬಂದು ಕುವೆಂಪು ಕಲಾಕ್ಷೇತ್ರದಲ್ಲಿ ಕೂತ್ಕೊಳ್ರ ತಿನ್ಕೊಳ್ರ ಅಂತ ಹೇಳಿ ಅವ್ರನ್ನೇ ನೀವು ಮೆಂಬರ್ಗಳಂತ ತೋರಿಸ್ಕೊಂಡು ಮೀಟಿಂಗ್ಗಳನ್ನ ಮಾಡ್ಕೊಂಡು ಸುಮ್ನೆ ಅದೇನ್ ಹೇಳ್ತೀನಿ, ಒಳ ಮಾಡ್ತೀನಿ, ಏನ್ ಕೊಡ್ತೀಯ ಬಸಯ್ಯ ಅಂದಂಗೆ ನೀವು ಒಳ ಮಾಡ್ಕೊಂಡು ಮಾಡ್ತಾ ಇದ್ರಿ. ಯಾಕೆ? ವೈ ಆರ್ ಯು ನಾಟ್ ರೈಸಿಂಗ್ ದ ಇವತ್ತು ಒಕ್ಕಲಿಗರು ಬೆಂಗಳೂರಲ್ಲಿ ಇದ್ದಂತ ಕೆಂಪೇಗೌಡರು ರೈತಾಪಿ ಕುಟುಂಬ, ಒಬ್ಬ ಐ ಥಿಂಕ್ ಒಂದು ಸಣ್ಣ ರಾಜನ ರೀತಿ ಇದ್ದಂತವ್ರು. ಇವತ್ತು ಬೆಂಗಳೂರಲ್ಲಿ ರೈತ ಜಮೀನೇ ಇಲ್ಲ, ಎಲ್ಲ ಸರ್ಕಾರ ರಿಂಗ್ ರೋಡ್ ಅಂತೆ, ಏರ್ಪೋರ್ಟ್ ಅಂತೆ, ಲೇಔಟ್ ಅಂತೆ, ಇಂಡಸ್ಟ್ರಿಯಲ್ ಹಬ್ ಅಂತೆ, ಪೀಣ್ಯ ಅಂತೆ ಬರೀ ಇದನ್ನೇ ಮಾಡ್ಕೊಂಡು 1 ಎಕರೆ ಇವತ್ತು ಕನಿಷ್ಠ 1250 ಕೆರೆಗಳನ್ನು ತಿಂದಾಕಿದ್ರು. ನೀವು ವಯಸ್ಸಿತ್ತಲ್ಲ, ನೀವು ರಾಜ್ಯ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು ಒಕ್ಕಲಿಗರ ಸಮುದಾಯದ ವ್ಯಕ್ತಿಗಳಿಗೆ ಮಾಡಿಲ್ಲ ಅಂತಂದ್ರೆ ಎಲ್ಲ ನನಗೆ ಫೋನ್ ಮಾಡ್ತಾರೆ. ನಾನೇ ನನ್ನ ಒಕ್ಕಲಿಗರ ಸಂಘದಲ್ಲಿ ಮೆಂಬರ್ ಆಗಿದ್ದೀನಿ ಅಥವಾ ನಾನೇನಾದ್ರೂ ಮಠದಲ್ಲೇನಾದ್ರೂ ಯಾವ್ದಾದ್ರು ನನಗೆ ಕೊಟ್ಟಿದ್ದೀರಾ? ಸಾರಿ ಟು ಸೇ ದಿಸ್, ನಾನು ಯಾವ ಪೋಸ್ಟ್ ಅಲ್ಲಿ ಇಲ್ಲ, ನಾನು ಸಿಎಂಒ ಅಲ್ಲ, ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಅಲ್ಲ, ಬಟ್ ಆದ್ರೆ ಸಮುದಾಯದವರು ನನಗೆ ಫೋನ್ ಮಾಡ್ತಾರೆ. ಹಾಗಾಗಿನೇ ಈ ವಿಡಿಯೋ ಪರ್ಟಿಕ್ಯುಲರ್ ಟು ರಾಜ್ಯ ಒಕ್ಕಲಿಗರ ಸಂಘ, ನೀವುಗಳು ಆಕ್ಟಿವ್ ಆಗಬೇಕು, ನೀವುಗಳು ಮಾತಾಡಬೇಕು, ನೀವುಗಳು ಮೀಟಿಂಗ್ ಗಳು ಕರೆದ್ರೆ ಯು ಶುಡ್ ಕೀಪ್ ಇಟ್ ಓಪನ್. ಸಮುದಾಯಕ್ಕೋಸ್ಕರ ಏನ್ ಮಾತಾಡ್ತಾ ಇದ್ದೀರಾ? ಬರೀ ಅಲ್ಲಿ ಏನೋ ಡೈರೆಕ್ಟರ್ ಆಗಿ ಗೆಲ್ಲೋದು, ನಿಮ್ಮ ಪ್ರೈವೇಟ್ ವರ್ಕ್ಗಳನ್ನ ಮಾಡೋಕೆ ಮತ್ತೆ ರಾಜ್ಯ ಒಕ್ಕಲಿಗರ ಸಂಘ ಏನಕ್ಕೆ ಬೇಕಾಗಿದೆ? ಒಂದ್ ಕೆಲಸ ಮಾಡಿ, ಶ್ರೀಮಂತ ಒಕ್ಕಲಿಗರ ಸಂಘ ಅಂತ ಹೆಸರನ್ನ ಬದಲಾವಣೆ ಮಾಡ್ಕೊಂಬಿಡಿ. ಈಗ ನಾನು ಶ್ರೀ ಜೈ ಶ್ರೀ ಗುರುದೇವ, ನಾವು ನಿರ್ಮಾಣದ ಸ್ವಾಮೀಜಿಗಳಲ್ಲಿ ಕೇಳೋದೇನು ಅಂತಂದ್ರೆ, ನಿಮ್ಮ ಸಾರಿ ಟು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಹೆಸರು ತಗೊಳ್ತಾ ಇದ್ದೀನಿ. ಕಾರಣ ಯಾಕೆಂದ್ರೆ ಸಮುದಾಯದ ಒಳ್ಳೆದಕ್ಕೋಸ್ಕರ, ಬೇರೆ ಎಂತದ್ದು ನನ್ನ ಉದ್ದೇಶ ಇಲ್ಲ. ನಾನು ಶ್ರೀ ನಿರ್ಮಾಣ ಸ್ವಾಮೀಜಿಗಳು ಕೇಳ್ಕೊಳ್ಳೋದೇನು ಅಂತಂದ್ರೆ, ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ಇರುವಂತಹ ಇನ್ಸ್ಟಿಟ್ಯೂಟಿನ 50% ಸೀಟ್ಗಳನ್ನ ಬಡ ಸಮುದಾಯದ ಒಕ್ಕಲಿಗರ ಮಕ್ಕಳ ಡೆಂಟಿಸ್ಟ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಅವರುಗಳಿಗೆ ಮೀಸಲಿಡಬೇಕೋಸ್ಕರ ಒಂದು ಧ್ವನಿ ಎತ್ತಾ ಇದ್ದೀವಿ. ಇದು ಆಗ್ಲೇಬೇಕು 2026 ಮತ್ತೆ ಇನ್ನ ಏನು ಕೊಡಲ್ಲ, ಬರೀ ಎಲ್ಲ ದುಡ್ಡಿಗೆ ಮಾರ್ಕೊಂಡಂಗಿದ್ರೆ ಮತ್ತೆ ರಾಜ್ಯ ಒಕ್ಕಲಿಗರ ಸಂಘ ಏನ್ ಬೇಕು? ಅಲ್ಲಿ ಕೂತ್ಕೊಂಡು ಡೈರೆಕ್ಟರ್ ಆಗಿರೋಲ್ಲ, ಶ್ರೀಮಂತರ ಹಂಗಿದ್ರೆ ಏನಕ್ಕೆ ಬೇಕು? ನಾನೇನಾದ್ರೂ 2026 ನಿಂತ್ಕೊಂಡು ಚೆನ್ನಾಗಿ ಗೆದ್ರೆ ಖಂಡಿತವಾಗಿ ರಾಜ್ಯ ಒಕ್ಕಲಿಗರ ಸಂಘದ 50% ಸೀಟುಗಳನ್ನ ಬಡ ಸಮುದಾಯದ ಒಕ್ಕಲಿಗರ ಮೀಸಲಾಗಿಡ್ತೀವಿ. ಯಾಕಂದ್ರೆ ರಾಜ್ಯ ಒಕ್ಕಲಿಗರ ಸಂಘದ್ದು ಆಮೇಲೆ ನೋಡೋಣ, ಅಕಸ್ಮಾತ್ ಮಿಕ್ಕಿದ್ರೆ ಬೇರೆ ಏನೋ ನೋಡ್ಕೊಳ್ಳೋಣ. ಬಟ್ 50% ರಾಜ್ಯ ಒಕ್ಕಲಿಗರ ಸಂಘದ ಸೀಟುಗಳು ಬಡ ಮತ್ತೆ ರೈತ, ನಿರ್ಗತಿಕ ಮತ್ತೆ ಯಾರ ಕೈಲಿ ದುಡ್ಡು ಕೊಟ್ಟು ಡೆಂಟಿಸ್ಟ್ ಹಾಕಲ್ಲ, ಯಾರ ಕೈಲಿ ದುಡ್ಡು ಕೊಟ್ಟು ಡಾಕ್ಟರ್ ಹಾಕಲ್ಲ, ಅವರುಗಳಿಗೆ ಮೀಸಲಿಡಕ್ಕೆ ಒಂದು ಹೊಸ ಪಾಲಿಸಿಯನ್ನ 2026 ನಂತರ ಹೊಸ ಬಾಡಿ ಬಂದಂತ ತರಬೇಕು ಅಂತ ನಾನು ಕೂಡ ಅನ್ಕೊಂಡಿದ್ದೀನಿ. ಬಿಕಾಸ್ ಇಟ್ಸ್ ಇನ್ ದ ಲಾರ್ಜರ್ ಇಂಟ್ರೆಸ್ಟ್ ಆಫ್ ದ ಕಮ್ಯುನಿಟಿ ಅಂತ ಹೇಳುತ್ತಾ, ಇದಕ್ಕೆ ಶ್ರೀ ನಿರ್ಮಲಾ ಸ್ವಾಮೀಜಿಗಳ ಆಶೀರ್ವಾದ ತುಂಬಾ ಮುಖ್ಯ. ಈ ಸ್ವಾಮೀಜಿ ನಾವು ಸ್ವಾಮೀಜಿಗಳ ಪಾದಕ್ಕೆ ನಾವು 1,000 ಕೋಟಿ ಪ್ರಣಾಮವನ್ನು ಮಾಡ್ತಾ, ರಾಜ್ಯದಲ್ಲಿ ಎಲ್ಲ ಸಮುದಾಯದ ವ್ಯಕ್ತಿಗಳು, ರೈತರುಗಳು ಜಮೀನುಗಳನ್ನ ಕಳ್ಕೊಂತಾ ಇದ್ದಾರೆ, ಇಂಡಸ್ಟ್ರಿಯಲ್ ಹಬ್ ಅಂತ ಕಳ್ಕೊಂತಾ ಇದ್ದಾರೆ, ರಿಂಗ್ ರೋಡ್ ಅಂತ ಕಳ್ಕೊಂತಾ ಇದ್ದಾರೆ, ಡೆವಲಪ್ಮೆಂಟ್ ಅಂತ ನ್ಯಾಷನಲ್ ಅಥಾರಿಟಿ ನ್ಯಾಷನಲ್ ಹೈವೇ ಕಳ್ಕೊಂತಾ ಇದ್ದಾರೆ, ಸ್ಟೇಟ್ ಹೈವೇ ಕಳ್ಕೊಂತಾ ಇದ್ದಾರೆ, ಡೆವಲಪ್ಮೆಂಟ್ ಅಂತ ಕಳ್ಕೊಂತಾ ಇದ್ದಾರೆ, ಪಾರ್ಕ್ಗಳಂತ ಕಳ್ಕೊಂತಾ ಇದ್ದಾರೆ, ಐಟಿ ಕಂಪನಿಗಳಂತ ಕಳ್ಕೊಂತಾ ಇದ್ದಾರೆ. ಅವ್ರಿಗೆ ಏನು ಸಿಗ್ತಾ ಇಲ್ಲ, ಟೀ ಕುಡಿಯೋಕ್ಕೂ ಕೂಡ ಆಗ್ತಾ ಇಲ್ಲ. ಸೊ ಹಾಗಾಗಿ ರೈತರನ್ನ ಕಾಪಾಡಬೇಕಾದ್ದು ಮತ್ತೆ ಒಕ್ಕಲಿಗ ರೈತರುಗಳನ್ನ ಕಾಪಾಡಬೇಕಾದ್ದು ನಾನು ಆ ಒಂದು ವಿಚಾರವನ್ನ ಸ್ವಾಮೀಜಿಯವರ ಪಾದಕ್ಕೆ ಇಡ್ತೀನಿ. ನೀವು ಧ್ವನಿ ಮಾಡ್ತೀರಾ, ನೀವು ಒಂದು ದೊಡ್ಡ ಹಿಮಾಲಯ ಬೆಟ್ಟ ಇದ್ದಂಗೆ, ನೀವು ಧ್ವನಿ ಮಾಡಿದ್ರೆ ಆಗುತ್ತೆ. ಬಟ್ ನಾವು ಬೀದಿಗೆ ಬಂದು ನಾವು ಹೋರಾಟ ಮಾಡಿ ಅಂತ ಕೇಳಲ್ಲ, ಬಟ್ ನೀವು ಆಶೀರ್ವಾದ ಮಾಡಿದ್ರೆ ಎಲ್ಲ ಆಗುತ್ತೆ ಸ್ವಾಮೀಜಿಗಳೇ ಅಂತ ಹೇಳುತ್ತಾ, ನನಗೆ ಪರ್ಸನಲಿ ಶ್ರೀ ನಿರ್ಮಾಣದ ಸ್ವಾಮೀಜಿಗಳು ನನಗೆ ತುಂಬಾ ದೊಡ್ಡ ಶಕ್ತಿಯಾಗಿ ನನಗೆ ಕಾಣಿಸ್ತಾರೆ. ನಾನು ಅವ್ರಿಗೆ ತುಂಬಾ ಗೌರವನೂ ಕೂಡ ಐ ಪರ್ಸನಲಿ, ಮುಂಚೆ ಆ ತರ ನಾನು ಮಠಕ್ಕೆ ಹೋಗ್ತಾ ಇರಲಿಲ್ಲ, ಮಠದಲ್ಲಿ ಏನೋ ನನಗೇನು ಸಂಪರ್ಕ ಇರಲಿಲ್ಲ. ಬಟ್ ಐ ಕೇಮ್ ಇನ್ ಕಾಂಟ್ಯಾಕ್ಟ್ ವಿತ್ ಸ್ವಾಮೀಜಿ ಅಂಡ್ ಇಟ್ಸ್ ಎ ಗ್ರೇಟ್ ವೈಬ್ರೇಷನ್ ಅಂತ ಹೇಳ್ಬೋದು. ಅವರ ಒಂದು ವೈಬ್ರೇಷನ್, ಅವರ ಮಾತುಗಳು, ನಾನು ಅವ್ರ ಹತ್ರ ಕೂತ್ಕೊಂಡಾಗ ಒಂದು 5 ನಿಮಿಷ 2 ನಿಮಿಷ ಕೂತ್ಕೊಂಡಾಗ ಅವ್ರ ಮಾತುಗಳನ್ನೇ ಕೇಳ್ತಾ ಇರ್ತೀನಿ. ಈಸ್ ಎ ಗ್ರೇಟ್ ಟ್ಯಾಲೆಂಟ್ ಫ್ರಮ್ IIT. ಆಮೇಲೆ ಬಾಲಗಂಗ ಸ್ವಾಮೀಜಿಗಳ ನಂತರ ಅವರೇ ಈ ಒಂದು ದೊಡ್ಡ ಹಿಮಾಲಯದ ಅಂತ ಈ ಮಠವನ್ನ ಬೆಳೆಸ್ಕೊಂಡ್ ಬರ್ತಾ ಇದ್ದಾರೆ. ನಾನು ಸ್ವಾಮೀಜಿಗಳಿಗೆ ಒಂದು ವಿನಂತಿ ಏನಂತಂದ್ರೆ, ರಾಜ್ಯ ಒಕ್ಕಲಿಗರ ಸಂಘದಲ್ಲಿ 50% ಸೀಟುಗಳನ್ನ ಬಡ ಒಕ್ಕಲಿಗರಿಗೆ ಮೀಸಲಾಗಿಡಬೇಕು. ಮುಂದಿನ ಚುನಾವಣೆಗಳಲ್ಲಿ ಸೇವೆ ಮಾಡುವಂತ ಒಕ್ಕಲಿಗರು ಚುನಾಯಿತರಾಗಬೇಕು. ಆಮೇಲೆ ಅವರು ಚುನಾಯಿತರಾದಾಗ ಯಾವುದೇ ಬ್ಲಾಕ್ ಮೇಲ್ಗಳು ಇರಬಾರ್ದು, ಸರ್ಕಾರದ ಇಂಟರ್ವ್ಯೂನ್ಸ್ ಇರಬಾರ್ದು. ನಮ್ಮ ಒಕ್ಕಲಿಗರ ಸಂಘದ ಇನ್ಸ್ಟಿಟ್ಯೂಟ್ಗಳನ್ನ ಜಿಲ್ಲೆಗೂ ಎಕ್ಸ್ಪೆನ್ಷನ್ ಮಾಡಬೇಕು, ಅದು ನಮ್ಮ ಉದ್ದೇಶ ಆಗಿದೆ. ಈಗ ಯಾವ ರೀತಿ ನಮ್ಮ ಬಾಲಗಂಗ ಸ್ವಾಮೀಜಿ ಎಜುಕೇಶನ್ ಇನ್ಸ್ಟಿಟ್ಯೂಟ್ 500ಕ್ಕೂ ಹೆಚ್ಚು ಸಂಸ್ಥೆಗಳಿದೆ, ಅದೇ ರೀತಿಯಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ಇನ್ಸ್ಟಿಟ್ಯೂಟ್ಗಳು ಜಿಲ್ಲೆಗೂ ಎಕ್ಸ್ಪೆನ್ಷನ್ ಆಗಬೇಕು, ಬೇರೆ ರಾಜ್ಯಗಳಲ್ಲಿ ಎಕ್ಸ್ಪೆನ್ಷನ್ ಆಗಬೇಕು. ಆಮೇಲೆ ವಿ ವಾಂಟ್ ಟು ಎಕ್ಸ್ಪ್ಯಾಂಡ್ ದಿಸ್ 2026 ಅಂಡ್ ಕೀಪಿಂಗ್ ಎ ಮಿಷನ್ ದಟ್ 50% ಸೀಟುಗಳು ಬಡ ಸಮುದಾಯದ ವ್ಯಕ್ತಿಗಳಿಗೆ, ಅದು ಇಂಜಿನಿಯರಿಂಗ್ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, ಲಾ ಆಗಿರ್ಬೋದು,
ಅದನ್ನ ಮಾಡಕ್ಕೆ. ಮತ್ತೆ ಇನ್ನ ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ನಾವು ಅದನ್ನ ವೆಲ್ಫೇರ್ ಮಾಡಿಲ್ಲ ಅಂತ. ಮತ್ತೆ ಏನಕ್ಕೆ ರಾಜ್ಯ ಒಕ್ಕಲಿಗರ ಸಂಘ ಅಂತ ಹೇಳುತ್ತಾ ದುಡ್ಡು ಮಾಡಕ್ಕಲ್ಲ ಅಥವಾ ಕಮರ್ಷಿಯಲ್ ಮಾಡಕ್ಕಲ್ಲ. ಕಮರ್ಷಿಯಲ್ ಬೇಕು, ಯಾಕಂದ್ರೆ ನಮ್ಮ ರಾಜ್ಯ ಒಕ್ಕಲಿಗರ ಸಂಘದನ್ನ ಹೆಚ್ಚಿನ ಶಕ್ತಿ ತುಂಬಬೇಕಾಗುತ್ತೆ. 50% ಅಲ್ಲಿ ಬರುವಂತದನ್ನ ಇನ್ 50% ಗೆ ಫ್ರೀಯಾಗಿ ಕೊಟ್ಟು ಮಾಡ್ಬೇಕನ್ನೋ ಉದ್ದೇಶ ಇದೆ. ಯಾಕಂದ್ರೆ ರಾಜ್ಯ ಸಮುದಾಯದ ಬಡ ಮಕ್ಕಳು ಕೂಡ ಡೆಂಟಿಸ್ಟ್ ಆಗ್ಬೇಕು ಅನ್ನೋದು ಆಸೆ, ನನ್ನ ಆಸೆ. ನನ್ನ ಮಕ್ಕಳೇ ಅಲ್ಲ, ಬೇರೆ ನಮ್ಮ ಕುಮಾರಣ್ಣನ ಮಕ್ಕಳೇ ಅಲ್ಲ, ಅಶೋಕನ್ ಮಕ್ಕಳೇ ಅಲ್ಲ, ಶ್ರೀಮಂತ ಒಕ್ಕಲಿಗರ ಮಕ್ಕಳೇ ಅಲ್ಲ, ಬಡ ಮಕ್ಕಳಿಗೂ ಕೂಡ ಆ ತರ ಡೆಂಟಿಸ್ಟ್ ಆಗ್ಬೇಕು. ಅವರು ಕೂಡ ಒಂದು ಫೆಸಿಲಿಟೇಷನ್ ಸಿಗಬೇಕು. ಅವರು ಕೂಡ ಡಾಕ್ಟರ್ ಆಗ್ಬೇಕು. ಬಡವ್ರ ಮನೇಲಿ ಡಾಕ್ಟರ್ ಆಗ್ಬೇಕು, ಬಡವ್ರ ಮೇಲೆ ಲಾಯರ್ ಆಗ್ಬೇಕು, ಬಡವ್ರ ಮನೆಯಲ್ಲಿ ಇಂಜಿನಿಯರ್ ಆಗ್ಬೇಕು. ಓಕೆ, ಇದು ನನ್ನ ಆಸೆ ಅಂತ ಹೇಳುತ್ತಾ ರಾಜ್ಯದ ಒಕ್ಕಲಿಗರ ಸಂಘ ದಯಮಾಡಿ ನಾವು ಇನ್ ಬೇರೆ ತರ ವಾಯ್ಸ್ ಮಾಡ್ಬೇಕಾಗ್ತದೆ ಅಧ್ಯಕ್ಷರೇ. ನೀವೇನಾದ್ರು ಕರೆಕ್ಟ್ ಆಗಿ ನನಗೆ ಮೀಟಿಂಗ್ ಮಾಡೋದು ಮಾಹಿತಿನೇ ಬರಲ್ಲ. ನೀವ್ ಹೆಂಗ್ ಮೀಟಿಂಗ್ ಕಂಡಕ್ಟ್ ಮಾಡ್ತೀರಿ ಅಧ್ಯಕ್ಷರೇ ನೀವು? ದಯಮಾಡಿ ನಾನು ಕೂಡ ಬಂಡವಾಳ ಹಾಕಿದ್ದೀನಿ. ನಾನು ಕೂಡ ಒಬ್ಬ ಒಕ್ಕಲಿಗ, ನಾನು ಕೂಡ ಒಕ್ಕಲಿಗ ಸಂಘದ ಒಬ್ಬ ಮೆಂಬರ್, 10,000 ಕೊಟ್ಟು ಪೋಷಕ ಮೆಂಬರ್ ಆಗಿದ್ದೀನಿ. ದಯಮಾಡಿ ನನಗೂ ಕೂಡ ಇನ್ವಿಟೇಷನ್ ಬರಬೇಕು. ನಿಮ್ ಎಂಪ್ಲಾಯ್ಗಳು ಕಟ್ಕೊಂಡು ಕುವೆಂಪು ಸಭಾಂಗಣದಲ್ಲಿ ಮೀಟಿಂಗ್ ಮಾಡಿ ನನಗೆ ಗೊತ್ತಾಗ್ತಲ್ಲ ಏನ್ ಮಾಡಕ್ ಹೊರಟಿದ್ದೀರಾ ಅಂತ. ಓಕೆ, 2026 ಬದಲಾವಣೆ ಆಗುತ್ತೆ ಖಂಡಿತವಾಗಿ. ನಾನೇನಾದ್ರು ನಿಂತ್ಕೊಂಡು ಗೆದ್ರೆ ಖಂಡಿತವಾಗಿ ರಾಜ್ಯ ಒಕ್ಕಲಿಗರ ಸಂಘದ ಸೀಟ್ಗಳನ್ನ 50% ಫ್ರೀಯಾಗಿ ಇಡಿಸ್ತೀನಿ. ಪರವಾಗಿಲ್ಲ, ನಿಮ್ ಇಂಟ್ರೆಸ್ಟ್, ಕಮರ್ಷಿಯಲ್ ಇಂಟ್ರೆಸ್ಟ್ ಏನೇ ಇರಲಿ, ನಿಮ್ಮ ಕಮರ್ಷಿಯಲ್ ಆಗಿ ನಿಂತ್ಕೊಂಡ್ರನ್ನ ಸೋಲ್ಸನ ರಾಜ್ಯ ಒಕ್ಕಲಿಗರ ಸಂಘದ ವೋಟರ್ಸ್ ಅಂತ ಹೇಳುತ್ತಾ ಒಂದು ಹೊಸ ಬದಲಾವಣೆ ರಾಜ್ಯ ಒಕ್ಕಲಿಗರ ಸಂಘದ ತರನ. ಕಮರ್ಷಿಯಲೈಸೇಷನ್ಗೋಸ್ಕರ ಅಂತಲ್ಲ, ಕಮರ್ಷಿಯಲೈಸೇಷನ್ ಬೇಕು 50% ಅಲ್ಲಿ, ಇನ್ನು 50% ಅಲ್ಲಿ ವೆಲ್ಫೇರು ಬೇಕು. ಬಡವರಿಗೆ, ಬಡ ಸಮುದಾಯದವರಿಗೆ ಉಚಿತವಾಗಿ ಕೊಡೋಣ. ಯಾಕೆ ಕೊಡಬಾರ್ದು? ಏನಕ್ಕೆ ರಾಜ್ಯ ಒಕ್ಕಲಿಗರ ಸಂಘ ಮಾಡೋದು? ಕಾಸು ಮಾಡಕ, ನಿಮ್ಮ ಇಂಟ್ರೆಸ್ಟ್ ನ ಪ್ರೊಟೆಕ್ಟ್ ಮಾಡಕ, ಅಥವಾ ರಾಜ್ಯದಲ್ಲಿರುವಂತ ಯಾರಾದರೂ ಸಮುದಾಯದ ಮಂತ್ರಿಗಳಿಗೆ ಪ್ರೊಟೆಕ್ಟ್ ಮಾಡಕ್ಕೋಸ್ಕರನು? ಆಮೇಲೆ ರಾಜ್ಯ ಒಕ್ಕಲಿಗರ ಸಂಘದ ಬರಂತ ರಂಗಮ್ಮ ಅವರ ಜಮೀನು 97 ಎಕರೆ, ಅದನ್ನ ಯಾವನೋ ಒಬ್ಬ ನಮ್ಮ ಸಮುದಾಯದವನೇ ಅಪಾರ್ಟ್ಮೆಂಟ್ ಕಟ್ಬಿಟ್ಟವನಂತ 50 ಎಕರೆ. ಅವನ ಹೆಸರಳಕ್ಕೆ ಇಷ್ಟ ಇಲ್ಲ. ಅಲ್ಲ, ತಿಂತೀರಾ? ನಮ್ಮ ರಾಜ್ಯ ಒಕ್ಕಲಿಗರ ಸಂಘ ಕೆಳಗಡೆ ಇರುವಂತ 97 ಎಕರೆ ರಂಗಮ್ಮನ ಜಾಗನೂ ತಿಂದಾಕಿದ್ದೀರಲ್ಲೋ ಲೇ.